ನಾವು ಫೋನ್ ಮಾಡಿ ಮೊನ್ನೆ ಟ್ರೀಟ್ಮೆಂಟ್ ನಡೀತಿರುವಾಗ ನಾವು ಫೋನ್ ಮಾಡಿ ನಿಮ್ಮ ತಂದೆಯವ್ರು ಹಿಂಗೆ ಆಗಿದ್ದಾರೆ ಅಂತಂದರೆ ಸರ್ ವಿ ವಿಲ್ ನಾಟ್ ಕಮ್ ದೇರ್, ಯು ಜಸ್ಟ್ ಡೂ ವಾಟ್ ಎವರ್ ದ ಹೆಲ್ಪ್, ಅದರ್ವೈಸ್ ಬೇರೆ ಏನು ಬೇಕು, ಈಗ ಅವ್ರದ್ದು ಸಾವಾಗಿದೆ ಅಲ್ವಾ ಅದಕ್ಕೆ ಏನೆಲ್ಲ ಬೇಕು ಸರ್ ನೀವು ಬಿಡಿ, ಕ್ರಿಮೇಷನ್ಗೆ ಏನು ಬೇಕು ಎಲ್ಲ ನೀವು ನೋಡ್ಕೊಳ್ಳಿ ಸರ್, ನೀವು ಫೈನಾನ್ಷಿಯಲಿ ವಿಲ್ ಸಪೋರ್ಟ್ ಅಂತಾರೆ. ದೆನ್ ವಾಟ್ ಈಸ್ ದ ಯೂಸ್ ಟು ಗಿವ್ ದ ಬರ್ತ್ ಟು ದ ಕಿಡ್ಸ್ ಅಲ್ವಾ, ದೇರ್ ಈಸ್ ನೋ ಯೂಸ್. ಹಾಗಾಗಿ ನಾನು ಹೇಳ್ತಿರೋದು ಮಕ್ಕಳನ್ನ ವ್ಯಾಲ್ಯೂಸ್ಗಳನ್ನು ಕಳಿಸ್ರಿ, ನಿಮ್ಮ ಪ್ರೀತಿಲಿ ನೀವು ಸಾಕ್ರಿ. ಓದಿ ಅವ್ರನ್ನ ಜಾಬ್ ಮಾಡಿಬಿಟ್ಟು ಅವ್ರ ಲೈಫ್ ಸೆಟ್ಲ್ ಮಾಡೋದು ಅಷ್ಟೇ ಇಲ್ಲ, ನಾಳೆ ಮುದುಕಿ ಆದಮೇಲೆ ನಿಮ್ಮ ಜೀವನ ಸ್ವಲ್ಪ ನೋಡ್ಕೊಳ್ಳೋಂಥ ಮಕ್ಕಳನ್ನ ಸಾಕ್ರಿ. ಅದು ಸೈಕಲ್ಲು ಅಂದರೆ ಮೊಮ್ಮಕ್ಕಳು ಇವಾಗ ತಂದೆಗೆ ಮಾಡಿದ್ದು ಕರ್ಮಗಳು ಮಾಡ್ತಾರೆ. ಕರ್ಮ ಇದೆ ಇಲ್ಲೆಲ್ಲ, ಕರ್ಮ ದುಡಿಯೋದು ಎಲ್ಲ ಒಂದೇ ರೀತಿಲಿ ಯಾರು ದುಡಿಯಲ್ಲ, ಕೆಟ್ಟ ರೀತಿಯಲ್ಲೂ ಕೆಲವ್ರು ದುಡ್ದವ್ರು ಇರ್ತಾರೆ, ಅವ್ರಿಗೆ ಕರ್ಮ ಅನ್ನೋದು ಬರುತ್ತೆ. ಸೊ ಅದು ಲಾಸ್ಟಿಗೆ ಅವ್ರಿಗೆಲ್ಲ ಕಾಡುತ್ತೆ, ನಾನು ಅದು ಮಾಡಬಾರ್ದಾಗಿತ್ತು, ಯಾರಿಗೂ ಮೋಸ ಮಾಡಬಾರ್ದಾಗಿತ್ತು, ಇನ್ನೋಸೆಂಟಿಗೆ ಯಾರೋ ನಾನು ಹೊಡಿಬಾರ್ದಾಗಿತ್ತು. ಇದು ಸೇಮು ನಮ್ಮಪ್ಪ ಹೇಳ್ತಾ ಇರ್ತಾರೆ. ಏನಂತಂದರೆ ಇವಾಗ ಗಂಡು ಮಗು ಆದರೆ ಎಲ್ಲರೂ ಪಾರ್ಟಿ ಮಾಡ್ತಾರೆ, ಹೆಣ್ಮಗು ಆದರೆ ಪಾರ್ಟಿ ಮಾಡಲ್ಲ. ಓಕೆ, ನಾನು ಅದೇ ಇದು ಮಾಡಿದೆ, ಗಂಡು ಮಗು ಆದರೆ ಖುಷಿ ಆಗ್ತದೆ. ಇವಾಗ ಖುಷಿ ಆಗ್ತಾಯಿದ್ದಾನೋ, ಇವಾಗ ಖುಷಿ ಆಗ್ತಾ ಇದ್ದಾನೆ. ಬಟ್ ಏನು ಗೊತ್ತಾ, ಅವನು ಅವನ ತಂದೆಗೆ ಮಾಡಿದ್ದು ಅವನ ಮಗ ಅವನು ಮಾಡ್ತಾನೆ. ಹೌದು, ಆದರೆ ಇವಾಗ ಗೊತ್ತಾಗಲ್ಲ. ಇದು ಮಾತು ಯಾವಾಗ ಅಂತಂದ್ರೆ ನನ್ನ ಸ್ಥಾನದಲ್ಲಿ ಅವನು ಬರ್ತಾನಲ್ಲ, ಸೊ ಅಪ್ಪನ ಸ್ಥಾನದಲ್ಲಿ ಮಗ ಆಗುತ್ತಾನಲ್ಲ, ಅವಾಗ ಅದು ಬರುತ್ತೆ. ಹೌದು. ಸೊ ನಾನು ಹೇಳ್ತಾ ಇರೋದು ಕರ್ಮ ವಿಲ್ ರಿಟರ್ನ್ಸ್. ನೀವು ಯಾವುದೇ ಕಾರಣಕ್ಕೆ ಎಲ್ಲೇ ತಪ್ಸ್ಕೊಂತೀನಿ ಅಂತಂದ್ರೆ ಅವಾಗ ಒಂದು ಹಿಸ್ಟ್ರಿ ಇತ್ತು, ನೀನು ಮಾಡಿದ ಪಾಪ ನಿಮ್ಮ ಕುಟುಂಬದಲ್ಲಿ ಮುಂದಿನ ಪೀಳಿಗೆಗೆ ಬರುತ್ತೆ ಅಂತಿತ್ತು. ಇವಾಗೆಲ್ಲ ಹಿಂಗಿಲ್ಲ. ಅದೇ ದೇವರ ನೀನು ಮಾಡಿದ ನೀನೇ ಅನ್ಭೋಗ್ಸ್ಕೊಂಡು ಹೋಗುರು, ಆಲ್ರೆಡಿ ಚೇಂಜ್ ಆಗಿದೆ ಎಲ್ಲ ಜಗತ್ತು. ನೀನು ಟೆಕ್ನಾಲಜಿಕಲಿ ಇಲ್ಲಿಂದ ನಿನ್ನ ಮೂನಿಗೆ ಹೋಗಿ ರೀಚ್ ಆಗ್ತಾ ಇದೆಯಾ, ನಾನು ಯಾಕೆ ಆಲ್ಟರ್ ಮಾಡ್ಕೋಬಾರ್ದು ನನ್ನ ಪಾಪ ಕೊಡೋದನ್ನು, ಪಾಪಕ್ಕೆ ಪ್ರಾಯಶ್ಚಿತ ಕೊಡೋದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಂತ ಮುಂದಿನ ಪೀಳಿಗೆ ಕಳಿಸ್ತಾ ಇಲ್ಲ ಅವನು, ಈಗಿನ ಪೀಳಿಗೆಯಲ್ಲೇ ತೋರಿಸ್ತಾನೆ ಅವನೆಲ್ಲ. ಕೆಲವೊಬ್ರು ಪೊಸಿಷನ್ ಅಕಾರ್ಡಿಂಗ್ ಟು ಪೊಸಿಷನ್ ಅವ್ರ ಲೈಫ್ ನಡ್ಸ್ಕೊಂಡು ಹೋಗ್ತಾರೆ. ನಾನು ಈ ಪೊಸಿಷನಲ್ಲಿ ಇದ್ದೀನಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಯ್ಯೋ, ಈ ಪೊಸಿಷನ್ ಮ್ಯಾಟ್ರೇ ಆಗಲ್ಲ. ಈಗಿನ ಕಾಲದಲ್ಲಿ ನೌಕರಿ ತೊಗೊಂಡವ್ರು ಚೇಂಜ್ ಆಗ್ತಾರೆ, ಪೊಲಿಟಿಕಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆದವ್ರು ಚೇಂಜ್ ಆಗ್ತಾರೆ, ಬಿಸ್ನೆಸ್ ಮ್ಯಾನ್ ಆದವ್ರು ಚೇಂಜ್ ಆಗ್ತಾರೆ. ಚೇಂಜ್ ಆಗಲಿ, ಚೇಂಜ್ ಯಾರಿಗಾಗಬೇಕು ಅಂತಂದರೆ ಹೂ ಇಸ್ ದೇ ಆರ್ ದ ಕಾಂಪಿಟೇಟರ್ಸ್ ಮುಂದೆ ಆ ಥರದ ಚೇಂಜ್ ಆಗಬೇಕು. ಸ್ವಂತ ತಂದೆ ತಾಯಿಗಳು, ಸ್ವಂತ ಅಣ್ಣ ತಮ್ಮದ್ರ ಜೊತೆ, ಚಡ್ಡಿ ದೋಸ್ತುಗಳ ಜೊತೆ ಅವೆಲ್ಲ ಚೇಂಜ್ ಆಗಬಾರ್ದು. ಯು ಮೇ ಬಿ ಅರ್ನಿಂಗ್ 5 crores rupees per annum, that is not matters, but the kind of word will spell to your ಚಡ್ಡಿ ದೋಸ್ತ್, that will matters. ಆಯಿತಾ? ಅದೇ ಪ್ರೀತಿಯಿಂದ ನಿನಗೆ ಸ್ಟಾರ್ ಅಂದಾಗ ಯಾಕಲೇ ಇಡಿಯಟ್ ನೀನು ನನಗೆ ಸ್ಟಾರ್ ಅಂತಿದೀಯಾ, ನನಗೆ ದೋಸ್ತ ಅಂತಾನೆ ಕರೆಯೋ ಅನ್ನೋ ಒಂದು ಮನಸ್ಥಿತಿ ಇರುವಂಥ ಫ್ರೆಂಡ್ಸ್ ಇರಬೇಕು. ಈಗಿನ ಕಾಲದೆಲ್ಲ ಪಾರ್ಟಿ ಫ್ರೆಂಡ್ಸ್ ಎಲ್ಲ. ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬ ಒಳ್ಳೆಯವರು. ಈಗ ನಾನು ನಿಮ್ಮ ಪಾಡ್ಕಾಸ್ಟ್ ನಡೆಯೋದಕ್ಕಿಂತ ಮುಂಚೆ ಫೋನ್ ಬಂದಿತ್ತು ಅವ್ರದ್ದೇ ಆ್ಯಕ್ಚುಲಿ. ಸೊ ವಿ ಯೂಸ್ ಟು ಟಾಕ್. ನಮ್ಮಲ್ಲೇ ಕೆಲವರು ಇದ್ದಾರೆ, ಸೊ ದೇ ವಿಲ್ ಮೇಂಟೈನ್ ದ ಡಿಗ್ನಿಟಿ. ಅದೇ ಅಂದರೆ ನೀವು ಇದು ಗಾಡಿಗೆ ಅಂದರೆ ದೇವರಿಗೆ ಜಾಸ್ತಿ ನಂಬ್ತಿರಲ್ಲ? ತುಂಬ ನಂಬ್ತೀನಿ ನಾನು. ಸೊ ದೇವರು ಇರ್ಲಾರ್ದೆ ಬದುಕೋಕ್ಕಾಗಲ್ಲ. ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಸೊ ದೇವ್ರಂದರೆ ಗಾಳಿ, ನಾನು ಆಗಲೇ ಹೇಳ್ತಾ ಇದ್ದೆ ಒಬ್ರಿಗೆ, ದೇವ್ರಂದರೆ ಗಾಳಿ. ಸೊ ಗಾಳಿ ಇರ್ಲಾರ್ದೆ ನೀವು ಬದುಕೋಕ್ಕಾಗಲ್ಲ, ಹಾಗೆ ದೇವ್ರು ಇರ್ಲಾರ್ದೆ ನಾವು ಬದುಕೋಕ್ಕಾಗಲ್ಲ. ಗಾಳಿ ನಿಮಗೆ ಕಾಣಲ್ಲ, ಬಟ್ ಅದು ಇದೆ ಅನ್ನೋ ನಂಬಿಕೆ ಇದೆ ನಿಮಗೆ, ಆಯಿತಾ? ಹಾಗೆ ದೇವ್ರು ಕಾಣಲ್ಲ, ಇದೆ ಅನ್ನೋ ನಂಬಿಕೆ ನನಗಿದೆ. ಅದಾದಮೇಲೆ ಗಾಳಿನ ಬೇರೆ ಬೇರೆ ರೂಪದಲ್ಲಿ ನೋಡ್ಬೋದು, ಬಲೂನ್ ರೂಪದಲ್ಲಿ ನೋಡ್ಬೋದು, ಇನ್ನೊಂದು ಯಾವುದೋ ರೂಪದಲ್ಲಿ ನೀವು ನೋಡ್ಬೋದು. ಹಾಗೆಯೇ ದೇವ್ರನ್ನ ಈಶ್ವರನ ರೂಪದಲ್ಲೋ, ಅಲ್ಲನ ರೂಪದಲ್ಲೋ, ಯೇಸು ರೂಪದಲ್ಲೋ ಯಾವುದೊಂದು ರೂಪದಲ್ಲಿ ನೋಡ್ಬೋದು. ಒಂದು ಎಕ್ಸಿಸ್ಟೆನ್ಸ್ ಇದೆ. ಹಾಗೆ ಗಾಳಿ ಎಕ್ಸಿಸ್ಟೆನ್ಸ್ ಹೆಂಗಿದೆಯೋ ಹಾಗೆ ದೇವ್ರ ಎಕ್ಸಿಸ್ಟೆನ್ಸ್ ಇದೆ. ವಿ ಶುಡ್ ಬಿಲೀವ್ ಇನ್, ವಿ ಶುಡ್ ಮೂವ್ ಆನ್ ವಿತ್ ಹಿಸ್ ಫೇಸ್. ಕೂಡ ಬಿಲೀವ್ ಮಾಡ್ತಾರೆ, ಎಲ್ಲರೂ ಬಿಲೀವ್ ಮಾಡ್ತಾರೆ, ಮಾಡಬೇಕು. ನಾನು ಇಲ್ಲ ಅಂತ ಹೇಳ್ತಲ್ಲ. ಕಾಣದೇ ಇರೋ ಒಂದು ಥರ್ಡ್ ಐ, 3ನೇ ಕಣ್ಣೆಲ್ಲ ನಮ್ಮನ್ನು ವಾಶ್ ಮಾಡ್ತಾ ಇದೆ ಅಂದ್ರೆ ದೇವ್ರಂತ ನಾನು ಬಿಲೀವ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಪೊಸಿಷನ್ನು, ನಾನು ಬೆಳಗ್ಗೆ ಎದ್ದು ನಾನು ಫಸ್ಟ್ ಬೇಡ್ಕೊಳ್ಳೋದೇ ನಮ್ಮ ತಂದೆ ತಾಯಿನ ಬೇಡ್ಕೊಂಡ್ಮೇಲೆ ನಾನು ದೇವ್ರು ಬೇಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತೀನಿ. ಸೊ ಅವು ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ. ಹಾಗಾಗಿ ಐ ವಿಲ್ ಬಿಲೀವ್ ಇನ್ ಗಾಡ್. ಸ್ವಲ್ಪ ಇವಾಗ ಸ್ಟೂಡೆಂಟ್ ಎಲ್ಲ ಇದ್ದಾರೆ, ನಿಮ್ಗೆ ಫಾಲೋ ಮಾಡ್ತಾ ಇದ್ದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ಇವಾಗ ಪ್ರಿಪ್ರೇಷನ್ ರೆಡಿ ಆಗ್ತೈತೆ ಅವ್ರದ್ದು. ಫಾರ್ ಎಕ್ಸಾಂಪಲ್ ಅವರಿಗೆ ಪೊಲೀಸ್ ಆಗಬೇಕು, ಏನೋ ಗೌರ್ಮೆಂಟ್ ಜಾಬ್ ಅದು ಇದು ಅಂತ ಅವರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ನನಗೆ ಮೆಸೇಜ್ ಮಾಡಿದ್ರು, ಅವರು ಸ್ಟಡಿ ಮಾಡೋಕ್ಕಿಂತ ಈಗ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಅವ್ರದ್ದು, ಅಂದರೆ ಮೋಟಿವೇಟ್ ಆಗಲ್ಲ ಮೈಂಡು. ಸೊ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಈಗ ಎಲ್ಲರೂ ಮೋಟಿವೇಶನ್ ಅಂತ ಹೇಳ್ತಾರೆ, ಬಟ್ ನಾನು ಹೇಳೋದು ಸೆಲ್ಫ್ ಮೋಟಿವೇಶನ್ ಆಗಬೇಕು ಅಂತ ಹೇಳ್ತೀನಿ. ನಾನಾಗಿದ್ದದೆ, ನಮ್ಮ ಅಣ್ಣ ಆಗಿದ್ದಷ್ಟೇ, ನಮ್ಮನೇದಷ್ಟೇ ಹೇಳ್ತಾ ಇರೋದು ನಾನು. ನನಗೆ ಬೇರೆಯವ್ರದ್ದು ಮೈಂಡಲ್ಲಿ ಹೋಗಿ ನಾನು ಪೆನೆಟ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಸೆಲ್ಫ್ ಮೋಟಿವೇಶನ್ ಇನ್ ದ ಸೆನ್ಸ್ ಏನಪ್ಪ ಅಂತಂದರೆ, ನಿನ್ನ ತಂದೆ ತಾಯಿ ಯಾವ ಪೊಸಿಷನ್ಲಿದ್ದಾರೆ, ನಿಮ್ಮ ಮನೆತನ ಯಾವ ಪೊಸಿಷನ್ಲಿದೆ, ಒಂದೇ ನಮ್ಮ ಕಾನ್ಸೆಪ್ಟು.
ನಾನು ಸಕ್ಸೀಡ್ ಆಗ್ಬೇಕಂತಂದ್ರೆ ಓವರ್ಟೇಕ್ ಮಾಡೋಕ್ಕೆ, ಅದನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ತಂದೆ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ 4 o'clock ಅವ್ನು ಎದ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತಾನೆ, ನೀರು ಹಾಸಕ್ಕೆ ಹೋಗ್ತಾನೆ. ಅಲ್ಲಿ ಹಾವು ಚೇಳು ಏನು ನೋಡ್ಲಾರ್ದೆ ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಕತ್ಲಲ್ಲಿ ಹೋಗಿ ಮಾಡ್ತಿದ್ದಾನಂದ್ರೆ ವೈ ಯು ಆರ್ ನಾಟ್ ವೇಕಪಿಂಗ್ ಅಟ್ ಅರ್ಲಿ ಮಾರ್ನಿಂಗ್ ಅಟ್ 4 o'clock? ಆಯ್ತಾ, ಅವ್ನು ನಿಮ್ಗೋಸ್ಕರ ತಾನೇ ಹೋಗ್ತಾ ಇರೋದು. ನನ್ನ ತಂದೆ ಯಾವುದು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಲಾರ್ದೆ ಅವ್ನ ಕಾಲಿನ ಸ್ಲಿಪ್ಪರ್ಗಳನ್ನು ನೋಡಿ ಅಥವಾ ಅವ್ನ ಕಾಲಲ್ಲಿ ಆಗಿರ್ತಕ್ಕಂಥ ಬಿರುಕುಗಳನ್ನು ನೋಡಿದಾಗ, ಸೊ ಆ ಮೋಟಿವೇಶನ್ ನೀವು ತೊಗೊಳಕ್ಕಾಗಲ್ವಾ? ನಿನಗೆ ಒಂದು ಒಳ್ಳೆ ಶೂ ಕೊಡಿಸಿದಾನೆ, ಒಳ್ಳೆ ಪ್ಯಾಂಟ್ ಕೊಡಿಸಿದಾನೆ. ನಮ್ಮ ತಂದೆದು ಬನಿಯನ್ಗಳಲ್ಲಿ ಎಷ್ಟು ತೂತುಗಳಾಗಿದೆ ನೋಡ್ಬಿಟ್ಟು ಅಂತಂದ್ರೆ ನಾವು ಅಲ್ಲೇ ಎಳೆದು ಬಿಡ್ಬೋದು ನಾವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೇವೆ ಅಂತ. ನನ್ನ ತಂದೆ ಬನಿಯಲ್ಲಿ ಎಷ್ಟು ತೂತುಗಳಿದ್ದಾವೆ, ನೀನು ಬ್ರ್ಯಾಂಡೆಡ್ ಕ್ಲಾತ್ಗಳನ್ನು ಹಾಕ್ತಾ ಇದೆಯಾ, ಯಾಕೆ ನೀನು ಮೋಟಿವೇಶನ್ ತೊಗೊತಾ ಇಲ್ಲ? ಇನ್ನೊಂದು ಇದು ಅಪ್ಪಾರ ಇದ್ದಾರಲ್ಲ ಅವ್ರೇನೋ ಒಂದೊಂದು ಶರ್ಟ್ 2 ವರ್ಷ 3 ವರ್ಷ ಮಾಡ್ತಿದ್ರಂತೆ. ನಮ್ಮಲ್ಲಿ ತುಂಬಾ ಬಡತನ, ನಾನು ಹೇಳಿದ್ನಲ್ವಾ, ನಮ್ಮಲ್ಲಿ 2,000 ರೂಪಾಯಿ ಸಿಗಬೇಕು ಅಂತಂದ್ರೆ ತುಂಬಾ ಕಷ್ಟ. ನಮ್ಮ ತಂದೆ ಆಕ್ಚುಲಿ ಜೀತದಲ್ಲಿ ಇದ್ದಿದ್ದು, ಬರೋ 1,000 ರೂಪಾಯಿದಲ್ಲಿ ಮನೆಯದು ಅದು ಇದಂತ ನೋಡ್ಕೊಂಡು ಹೋಗ್ತಿರ್ತಕ್ಕಂಥ ಫ್ಯಾಮಿಲಿ ನಂದು. ತುಂಬಾ ಬಡತನ. ಅದಾದ್ಮೇಲೆ ಇರೋ ಸಾಹುಕಾರಗಳೇ ನಮ್ದೆಲ್ಲ ಆಸ್ತಿಗಳನ್ನೆಲ್ಲ ಕಬಳಾಯಿಸ್ಕೊಂಡ್ಬಿಟ್ಟು ನಮ್ಮ ತಂದೆನ ಚೀಮಾರಿ ಮಾಡಿಸಿದೆ, ಪೊಲೀಸ್ನವರಿಂದ ಹೊಡೆಸ್ಬಿಟ್ಟು ಅವ್ರ ಮನೆಯಿಂದೆಲ್ಲ ಕೆಲ್ಸಕ್ಕೆ ಬಿಡಿಸಿದ್ರು. ಸೊ ನಮ್ಮಪ್ಪ ಏನು ಹೇಳ್ಕೊಟ್ಟ ನಮಗೆ ಅಂತಂದ್ರೆ, ಮೋಸ ಮಾಡಿಬಿಡ್ರಿ ಯಾರಿಗೂ, ಇನ್ನೋಸೆಂಟ್ ಯಾರು ಬರ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ರಿ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಆಯ್ತಾ, ಮಕ್ಕಳನ್ನ ಕಲಿಸುವಂತರಾಗಿ. ಹಾಗಾಗಿ ನೀನು ಒಬ್ಬ ಮೇಸ್ಟ್ರ್ ಆಗು. ಪೊಲೀಸ್ ಸೊಸೈಟಿಯಲ್ಲಿ ನೀನೇನಾದ್ರೂ ಒಳ್ಳೇದನ್ನು ಮಾಡ್ಬೇಕಾ, ನೀನೊಬ್ಬ ಪೊಲೀಸ್ ಆಫೀಸರ್ ಆಗು, ಒಬ್ಬನ ಇಂಜಿನಿಯರ್ ಆಗು. ಆ ಥರದಲ್ಲಿ ನಮಗೆ ಮೈಂಡ್ ಸೆಟಲ್ಲಿ ಬೆಳೆಸಿದ್ರು ನಮ್ಮ ತಂದೆ. ಸೊ ನಮ್ಮ ತಂದೆ ಸ್ಯಾಕ್ರಿಫೈಸ್ ತುಂಬ ಮಾಡಿದ್ದಾರೆ. ನನ್ನ ತಂದೆ ಎಲ್ಲ ಬ್ರದರ್, ಎಲ್ಲರ ತಂದೆ ತಾಯಿಗಳು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರ ತಂದೆ ತಾಯಿನೂ ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಅವ್ರು ತೇಲ್ಬಿಟ್ಟು ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಹೋಗ್ಬೇಕನ್ನೋ ಕಾನ್ಸೆಪ್ಟ್ ಯಾರಿಗೂ ಇರಲ್ಲ. ಅವರು ಎಂಬ್ರಿಯೋ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಮ್ಮದು, ವೆನ್ ವಿ ಆರ್ ಇನ್ ತಾಯಿ ಮಡಿಲಲ್ಲಿ ಇದ್ದಾಗಲೇ ಅವ್ರ ಕನಸುಗಳನ್ನು ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗ ಡಾಕ್ಟರ್ ಆಗ್ತಾನೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನನ್ನ ಮಗ ಒಳ್ಳೆ ಇನ್ಫ್ಲುಯೆನ್ಸರ್ ಆಗ್ತಾನೆ, ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಸೈಂಟಿಸ್ಟ್ ಆಗ್ತಾನೆ ಅಂತೇಳಿ ಅವಾಗಿಂದಾನೆ ಕನಸು ಕಾಣೋ ತಂದೆ ತಾಯಿಗಳು ನಿನ್ನನ್ನು ಕೆಟ್ಟದ್ದು ಮಾಡ್ಬೇಕಂತೇಳಿ ಯಾವತ್ತೂ ಅಂದ್ಕೊಂಡಿರಲ್ಲ. ನೀನು ಬೆಳೆಯೋ ರೀತಿಯಲ್ಲಿ ನಿನ್ನ ಬಿಹೇವಿಯರ್ ಮೇಲೆ ಅದು ಚೇಂಜ್ ಆಗುತ್ತೆ. ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಏನು ಅನಿಸುತ್ತೆ, ಯಾವ ಮಕ್ಕಳು ತಂದೆ ತಾಯಿಗಳನ್ನು ದ್ವೇಷಿಸಿದ್ದಾನೆ, ಅವ್ರು ಹೇಳಿರೋದನ್ನು ಕೇಳದೆ ಹೋಗಿದ್ದಾನೆ, ಅವನು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಿಲ್ಲ. ಅದು ಈಗ ಎಕ್ಸ್ಪೀರಿಯನ್ಸ್ ಆಗಿ ನೀವು ನಿಮ್ಮ ಲೈಫಲ್ಲೂ ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಲೈಫಲ್ಲೂ ನೋಡಿರ್ಬೋದು, ಇನ್ನೊಬ್ಬರ ಲೈಫಲ್ಲಿ ನೋಡಿರ್ಬೋದು. ದಟ್ ಇಸ್ ವಾಟ್ ಎನ್ ಎಕ್ಸಾಂಪಲ್. ಇವಾಗ ಯೂತ್ ಇದ್ದಾರಲ್ಲ, ನಿಮ್ಮ ಕಡೆಯಿಂದ ಲಾಸ್ಟ್ ಮೆಸೇಜ್ ಏನು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ? ಬ್ರದರ್, ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಈಗಿನ ಸೊಸೈಟಿ ಒಳಗಡೆ ಟೆಕ್ನಾಲಜಿಗೆ ತುಂಬ ಅಡಿಕ್ಷನ್ ಆಗಿದ್ದಾರೆ ಎಲ್ಲರೂ. ಸೊ ಯಾವ ಥರ ಟೆಕ್ನಾಲಜಿನ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಆಯಿತಾ, ಈಗ ನನಗೆ ಕೊಡ್ಸಿರ್ತಾರೆ ನಮ್ಮ ತಂದೆ ತಾಯಿಗಳಿಗೆ 10 ರೂಪಾಯಿ ಸಿಗದೇ ಇದ್ರೂ 10,000 ಮೊಬೈಲ್ ಕೊಡ್ಸಿರ್ತಾರೆ. ಅವ್ರಿಗೆ 10,000 ರೂಪಾಯಿ ಸಿಗದೇ ಇದ್ರೂ 1,00,000 ಮೊಬೈಲ್ ಐಫೋನ್ ಬೇಕು ಅಂತ ಕೊಡ್ಸಿರ್ತಾರೆ. ಕೆಲವ್ರಿಗೆ ಏನಪ್ಪ ಅಂತಂದರೆ ಶೋಕಿ ಅನ್ನೋದಕ್ಕಿಂತ ಪ್ಯಾಷನೇಟೆಡ್ ಇರೋರಿಗೆಲ್ಲ ಬೈಕ್ಗಳನ್ನು ಕೊಡ್ಸಿರ್ತಾರೆ, ಆಯಿತಾ, ಇನ್ನು ಓದೋ ವಯಸ್ಸಲ್ಲೇ. ಸೊ ಈ ಥರದಲ್ಲಿ ಎಲ್ಲ ಮಾಡಿರ್ತಾರೆ. ಸೊ ಅವ್ರು ಮಾಡಿರೋದಕ್ಕೆ ನೀನು ಪ್ರತಿಫಲವಾಗಿ ಏನಾದರೂ ಕೊಡಬೇಕಾಗತ್ತೆ. ಅದು ಒಳ್ಳೆ ಮಗನಾಗೋದು ಒಳ್ಳೆಯದು, ಮಗಳಾಗೋದು ಕೂಡ ಒಳ್ಳೆಯದು. ಕೆಟ್ಟವ್ರು ಅನ್ನೋದು ಅವ್ರ ಕಿವಿಗೆ ಯಾರಾದರೂ ಬೇರೆಯವ್ರು ಹೇಳಿದ್ರು ಅಂದರೆ ತುಂಬ ನೋವಾಗುತ್ತೆ. ಸೊ ನೀವು ಯಾವ ನೌಕರಿ ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ, ಸಕ್ಸೀಡ್ ಆಗದೇ ಇದ್ರೂ ಪರವಾಗಿಲ್ಲ, ಜೀವನದಲ್ಲಿ ಕೆಟ್ಟದ್ದನ್ನು ಮಾಡಿ ಯಾವುದೋ ಕೇಸ್ ಆಗಿಬಿಟ್ಟು ಡ್ರಗ್ಸ್ ಕೇಸಲ್ಲೋ, ಬೇರೆ ಬೇರೆ ಹೆಣ್ಮಕ್ಳ ಕೇಸಲ್ಲೋ, ಮಕ್ಕಳ ಕೇಸಲ್ಲೋ ಸಿಗಾಕೊಂಡು ಯಾವುದೋ ಒಂದು ಪನಿಷ್ಮೆಂಟಿಗೆ ಗುರಿ ಆದರೆ ತಂದೆ ತಾಯಿಗಳನ್ನ ಅದನ್ನು ನೋಡಿ ಬದುಕಿರ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನೀವೇನು ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ, ಇವೆಲ್ಲ ನಿಮ್ಮದು. ಬಟ್ ಕೆಟ್ಟದ್ದು, ನಿಮ್ಮ ಮಗ ಕೆಟ್ಟವನು, ನಿನ್ನ ಮಗಳು ಕೆಟ್ಟದ್ದು ಮಾಡ್ತಿದ್ದಾಳೆ ಅನ್ನೋದು ಅವ್ರ ಕಿವಿಗೆ ಹೋಗದೆ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಳಿ. ಎರಡನೇದು, ಜೀವನದಲ್ಲಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು, ಆಯಿತಾ. ನಾವು ಸ್ಟ್ರಗಲ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ನೀವು ಸ್ಟ್ರಗಲ್ಗಳನ್ನು ಫೇಸ್ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ನೀವು ಕೂಡ ಯಾರ್ದೋ ಮನೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ಬೋದು, ನಿಮ್ಮ ತಂದೆ ತಾಯಿಗಳು ಎಲ್ಲೋ ಚಪ್ಪಲಿ ಹೊಲಿಯೋ ಕೆಲಸ ಆಗಿರ್ಬೋದು, ಅದಾದಮೇಲೆ ಹೋಟೆಲಲ್ಲಿ ಪ್ಲೇಟ್ ತೊಳೆಯೋ ಕೆಲಸಗಳನ್ನು ಮಾಡ್ತಾ ಇರ್ಬೋದು, ಬಟ್ಟೆ ಅಂಗಡಿ ಶಾಪ್ಗಳನ್ನು, ಬೀದಿಯಲ್ಲಿ ಎಲ್ಲ ಶಾಪ್ಗಳನ್ನು ಇಟ್ಕೊಂಡು ಮಾರುವಂಥ ತಂದೆ ತಾಯಿಗಳ ಪ್ರೀತಿಯ ಮಕ್ಕಳು ನೀವು ಆಗಿರ್ಬೋದು. ಬಟ್ ಅದನ್ನೇ ಒಂದು ಒಳ್ಳೆ ದೊಡ್ಡ ಶೋರೂಮ್ ಮಾಡಿ ಬಟ್ಟೆ ಅಂಗಡಿ ಇಡಿಸುವ ಮಕ್ಕಳಾಗಿ, ಅದಾದಮೇಲೆ ಎಲ್ಲೋ ಪಾತ್ರೆ ತೊಳಿತಿದ್ದಾರೆ ಹೋಟೆಲನ್ನು ಓಪನ್ ಮಾಡುವಂಥ ಒಬ್ಬ ಮಗನಾಗಿ ಅಥವಾ ಮಗಳಾಗಿ, ಎಲ್ಲೋ ಬೇರೆ ದೇಶದಲ್ಲಿ ರೆಪ್ರೆಸೆಂಟನ್ನು ಮಾಡಿ ಭಾರತ ದೇಶನ ಉಳಿಸುವಂಥ ಒಬ್ಬ ಒಳ್ಳೆ ಪ್ರಜೆಗಳಾಗ್ರಿ. ಫಸ್ಟ್ ನಿಮ್ಮ ಮನೇನ ನೀವು ಸ್ಟ್ಯಾಂಡ್ ಮಾಡಲಿಕ್ಕೆ, ಎಕನಾಮಿಕಲಿ ಸ್ಟ್ಯಾಂಡ್ ಮಾಡಲಿಕ್ಕೆ ದುಡಿಯುವಂಥ ಒಬ್ಬ ಮಗ ಆಗ್ರಿ ಅಷ್ಟೇ. ದಟ್ ಈಸ್ ವಾಟ್ ಮೈ ಫೈನಲ್ ಒಪಿನಿಯನ್. ಯಾಕಂದರೆ ಈಗಿನ ಸೊಸೈಟಿಯಲ್ಲಿ ಹುಡುಗರು ಅಪ್ಪ ಅಮ್ಮ ಅದನ್ನು ಹಾಳು ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಹೊರತು ಗಳಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಏನಂತಂದರೆ, ಇವಾಗ ನೀವು ಇಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ, ಓಕೆ, ಇಲ್ಲಿ ನಿಮಗೆ ಇಲ್ಲಿ ಜಾಬ್ ಅಂದರೆ ಇದು ಮಾಡ್ತಾಯಿದ್ವಿ, ವರ್ಕ್ ಮಾಡ್ತೀವಿ. ನಿಮಗೆ ಯಾವತ್ತಾದರೂ ಈ ಥರ ನಿಮಗೆ ಅದು ಥ್ರೆಡ್ ಬರುತ್ತಲ್ಲ, ಓಕೆ, ಭಯ ಬೇರೆಯವ್ರು ಭಯ ಪಡಿಸೋ, ಅಂದರೆ ಇವಾಗ ಫ್ಯಾಮಿಲಿ ಇದೆಯಪ್ಪ, ಯಾರೋ ನಾನು ಈ ಕೇಸು ಅಂದರೆ ಸರಿ ಮಾಡೋಕೆ ಹೋಗ್ಬಿಟ್ಟು ಇವಾಗ ರಾಂಗ್ ಪೀಪಲ್ ಅಂತ ಹೇಳ್ತಾರಲ್ಲ,
ಸೊ ಅವ್ರು ಏನಾದರೂ ನಿಮಗೆ ಫೋನ್ ಮಾಡೋದಾಗ್ಲಿ ಏನಾದರೂ ಮಾಡಿದಾರ? ಆ್ಯಕ್ಚುಲಿ ನಾನು ರಫ್ ಆ್ಯಂಡ್ ಟಫು. ಅದು ಆ್ಯಕ್ಚುಲಿ ನಾನು ರಫ್ ಆ್ಯಂಡ್ ಟಫು. ನನಗೆ ಬುದ್ಧಿ ಮಾತು ಹೇಳ್ಬೇಕಾ ಹೇಳ್ತೀನಿ, ತಿದ್ದಿ ನಡ್ಕೊಂಡು ಹೋಗ್ತಾನಂದ್ರೆ ಬುದ್ಧಿ ಮಾತು ಹೇಳಲಿಕ್ಕೆ ವಿ ಆರ್ ರೆಡಿ, ಆಯಿತಾ. ಬಟ್ ಪನಿಷ್ಮೆಂಟ್ ಅನ್ನೋದು ಕೊಡೋದು ಬಂದ್ಬಿಟ್ಟು ಅದು ಕಾನೂನಲ್ಲಿ ಅಡಿಯಲ್ಲಿ ಮನೆ ನ್ಯಾಯಾಲಯಕ್ಕಿದೆ, ಅದನ್ನು ಮಾಡ್ತಾರೆ. ಬಟ್ ನಮಗೆ ಥ್ರೆಟ್ ಕಾಲ್ಸ್ಗಳು ಕೊಡುವಂಥ ಪೊಲೀಸ್ನವ್ರಿಗೆ ಥ್ರೆಟ್ ಕಾಲ್ ಕೊಡುವಂಥವ್ರು ಯಾರೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಮಗೆ ಯಾವುದೇ ರೀತಿಲಿ ಬಂದಿಲ್ಲ, ಬಟ್ ಫೇಸ್ ಮಾಡಿದ್ದೀವಿ. ಕೆಲವರು ವೆಪನ್ ಹಿಡ್ಕೊಂಡು ಸೊ ಕುಡ್ದಿದ್ದ ಅಮಲಲ್ಲೋ ಅಥವಾ ಬೇರೆ ಅಮಲಲ್ಲೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ಆ ಥರದ್ದು ನೋಡಿದ್ದೀವಿ ಭಾಳಷ್ಟು. ಸೊ ವಿ ಹ್ಯಾವ್ ಅವರ್ ಸೆಲ್ಫ್ ಪ್ರೊಟೆಕ್ಷನ್ ವೆಪನ್ಸ್ ಆಲ್ಸೋ ನಮ್ಮ ಹತ್ರನೇ ಇರುತ್ತೆ. ಸೊ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ಆ ಥರದಲ್ಲಿ ಏನಿಲ್ಲ. ಬಟ್ ಪೊಲೀಸ್ನವ್ರಿಗೆ ಎದುರು ಹಾಕೊಳ್ಳೋಂತಾರೆ ಯಾರು ಇಲ್ಲ ಬಿಡಿ, ನಾನು ನಂಬಲ್ಲ ಅದನ್ನು. ಓಕೆ, ಅಂದರೆ ಇವಾಗ ಕೇಸ್ಗಳು ನಾವು ಫಸ್ಟು ನೋಡಿದ್ದೀವಿ ಆ ಥರ. ಈ ಮೊದಲು ಏನಂತಂದರೆ ಬೇರೆ ಥರ ಇತ್ತು, ಇವಾಗ ಚೇಂಜ್ ಆಗಿದ್ದಾರೆ. ಅಂದರೆ ಇವಾಗ ಸ್ಟ್ರಿಕ್ಟ್ ಪೊಲೀಸು ಬಂದಿದ್ದಾರೆ ಬೇರೆ ಬೇರೆ ಸಿಟಿಯಲ್ಲಿ. ಹಾಗಾಗಿ ಇವಾಗ ಏನಂದರೆ ಟೆಕ್ನಾಲಜಿನೂ ಮುಂದೆ ಇದೆ. ಸೊ ಕೇಸ್ಗಳು ಇವಾಗ ಕಡಿಮೆ ಆಗಿದೆ. ಸೊ ಆದರೂ ಕೂಡ ಕೆಲವೊಬ್ರು ಇರ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಬಿಲ್ಡರ್ ಇರ್ತಾರೆ, ಅವ್ರು ಇರ್ತಾರೆ, ಇವರು ಇರ್ತಾರೆ. ಸೊ ಅವ್ರ ಕೆಲಸ ಆಗಲಿಲ್ಲ ಅಂತಂದರೆ ನೀನು ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಯಾವತ್ತಾದರೂ ಆ ಥರ ಏನಾದರೂ ಹೇಳಿದಾರ, ಕೊಡ್ತಾರಲ್ಲ ಏನಾದರೂ ಲಂಚ್ ಆಗಿಜ್ಜ ಅಂತ, ಆ ಥರದಲ್ಲಿ ಯಾರು ಥ್ಯಾಂಕ್ಸ್ ಮಾಡ್ಕೊಳ್ಳಲ್ಲ. ಬಟ್ ದ ಥಿಂಗ್ ಈಸ್ ಆಫರ್ ಮಾಡ್ತಾರೆ ಜನ, ಆಫರ್ ಆಗಿ ಮಾಡ್ತಾರೆ. ಬಟ್ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ನಿಮ್ಮ ಪೊಸಿಷನ್ ನೋಡಿದರೆ ಅಬ್ವಿಯಸ್ಲಿ ಯಾರಾದರೂ ಇವಾಗ ಇನ್ನೊಂದು ಈ ಪೊಸಿಷನ್ ಇದೆ ಕ್ಲೋಸ್ ಮಾಡ್ಕೋಬಹುದು, ಇವ್ರ ಜೊತೆ ಇವ್ರಿಗೆ ಕೆಲಸ ಬರ್ತಾರೆ ಆ ಥರ. ಬಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಂಗಿದೆ ಅಂತಂದರೆ, ಒಂದು ಕೈಂಡ್ ಆಫ್ ಜನ ಇದ್ದಾರೆ, ಪೊಲೀಸ್ನವ್ರ ಹತ್ರ ಬಂದ್ಬಿಟ್ಟು ಫೋಟೋಸ್ ಹೊಡ್ಕೊಳ್ಳೋದು, ಆಯಿತಾ, ಅವ್ರದ್ದು ಕೇಕ್ಗಳನ್ನು ಕಟ್ ಮಾಡಿಸುವಂಥದ್ದು, ಆ ಥರದ್ದು ಮಾಡೋ ಒಂದು ಕಮ್ಯುನಿಟಿ ಒಂದು ಸೈಡಲ್ಲಿದೆ. ಸೊ ಅದನ್ನು ಪೊಲೀಸ್ನವ್ರಿಗೆ ಗೊತ್ತು, ಇವನು ಯಾರು, ಏನು, ಇವನ್ ಯೋಗ್ಯತೆ ಏನು, ಇವನು ಎಲ್ಲಿಗೆ ಇಡಬೇಕು ಅಲ್ಲೇ ಇಟ್ಟಿರ್ತಾರೆ. ಸೊ ಬಟ್ ಅವರು ಬೇರೆಯವ್ರಿಗೆ ಪೋಟ್ರೆ ಮಾಡೋದು ಬೇರೆ ಥರ ಮಾಡ್ತಿರ್ತಾರೆ. ನಾನು ಆ ಸಾಹೇಬ್ರ ಜೊತೆ ಕನೆಕ್ಟ್ ಇದ್ದೀನಿ, ನಾನು ಇವ್ರ ಜೊತೆ ಕನೆಕ್ಟ್ ಇದ್ದೀನಿ ಅಂತೇಳಿ. ಇನ್ ಫ್ರಂಟ್ ಆಫ್ ಲಾ ಎನಿ ಪೊಲೀಸ್ ಆಫೀಸರು, ಯಾವುದೇ ಪೊಲೀಸ್ ಆಫೀಸರು ಯಾವ ವ್ಯಕ್ತಿಗೂ ಕೂಡ ಲಾಗೆ ಅವ್ನು ಬಗ್ಲಿಲ್ಲ ಅಂತಂದರೆ ಅವ್ನು ಯಾರೇ ಆಗಿದ್ರು ನಾವು ಕೇಳಲ್ಲ. ಅವನೆಂಥ ಇನ್ಫ್ಲೂಯೆನ್ಸ್ಡ್ ಇರಲಿ. ನೀವು ನೋಡ್ತಿದ್ದೀರಾ ಪ್ರೆಸೆಂಟ್ ಜನ್ರೇಷನಲ್ಲಿ ಪ್ರೆಸೆಂಟ್ ಜಡ್ಜ್ಮೆಂಟ್ಗಳನ್ನು ನೀವು ನೋಡ್ತಿದ್ದೀರಾ, ನಿಮಗೆ ಅನಿಸಿರುತ್ತೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ನಂಬರ್ 1 ಇನ್ ಇಂಡಿಯಾ ವಿತ್ ರಿಲೇಟೆಡ್ ಟು ಜಸ್ಟಿಸ್. ಮುಂಚೆ ಇದ್ರಲ್ಲ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಹೌದು, ಅದ್ರಿಗಿಂತ ಇವಾಗ ರೈಟ್ ನೋ ಏನಿದೆ ಚೇಂಜಸ್ ಆಗಿದೆ ಅಲ್ಲ? ತುಂಬ ಆಗಿದೆ. ಫಸ್ಟ್ ಎಲ್ಲ ರಫ್ ಆ್ಯಂಡ್ ಟಫ್ ಪೊಲೀಸ್ ಆಫೀಸರ್ ಅನ್ನೋದಕ್ಕಿಂತ ಅವಾಗ ಪೊಲೀಸ್ ಆಫೀಸರ್ ಬೇರೆ ರೀತಿಯಲ್ಲಿ ವರ್ಕ್ ಮಾಡ್ತಿದ್ರು. ಇವಾಗ ನಾವೆಲ್ಲ ಕಮ್ಯುನಿಟಿ ಬೇಸ್ಡ್ ಪೊಲೀಸಿಂಗ್ ಸಿಸ್ಟಮ್ ಅಂತೇಳಿ ಡೆವಲಪ್ ಮಾಡಿದ್ದೀವಿ. ಈಗ ಮನೆಗೆ ಪೊಲೀಸ್ ಅಂತೇಳಿ ಕೂಡ ಮಾಡ್ತಾ ಇದ್ವಿ. ಸೊ ನಾವೇ ಪೊಲೀಸ್ ಆಫೀಸರ್ಸ್ಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ನೀಡಿಬಿಟ್ಟು, ಸೊ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಡ್ತೀವಿ. ನಾವು 112 ಆಗಿರ್ಬೋದು, 1930 ಆಗಿರ್ಬೋದು. ಅದಾದಮೇಲೆ ನಾವು ಒಂದು ಸ್ಕ್ಯಾನ್ ಕೊಡ್ತೀವಿ, ನಮ್ಮ ಪೊಲೀಸ್ ಸ್ಟೇಷನ್ದು ಡೀಟೇಲ್ಸ್ ಅದರಲ್ಲಿ ಬರುತ್ತೆ. ಇನ್ಸ್ಪೆಕ್ಟರ್ ನಂಬರ್ ಆಗಿರ್ಬೋದು, ಬೀಟ್ ಸಿಬ್ಬಂದಿ ಅಥವಾ ಬೀಟ್ ಆಫೀಸರ್ ನಂಬರ್ ಆಗಿರ್ಬೋದು. ಸೊ ನಿರ್ಭಯ ಪ್ರಾಜೆಕ್ಟಲ್ಲಿ ಏನೇನು ತಂದಿದ್ದಾರೆ, ಅದಾದಮೇಲೆ ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ಯಾವ್ಯಾವ ರಿಫಾರ್ಮ್ಸ್ಗಳನ್ನು ಮಾಡಿದ್ದಾರೆ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಆಗಿರ್ಬೋದು. ಸೊ ಯಾರನ್ನ ಪ್ರಿಲಿಮಿನರಿ ಆಗಿ ಎಮರ್ಜೆನ್ಸಿಗೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೆಣ್ಮಕ್ಳ ವಿರುದ್ಧ ಪ್ರಕರಣಗಳು ದಾಖಲಾದರೆ ಏನ ಪ್ರೊಸೀಜರ್ನ ಮಾಡ್ತಾರೆ, ಯಾವ ಕಾನೂನು ಇದೆ ಅವ್ರ ಅಡಿಯಲ್ಲಿ ಅಂತೇಳಿ ಎಲ್ಲ ಪ್ರತಿಯೊಂದನ್ನು ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಸೊ ವಿ ಆರ್ ಅಪ್ರೋಚಿಂಗ್ ಟು ದೇರ್ ಡೋರ್ ಸ್ಟೆಪ್ ಟು ನೋ ದ ಫ್ಯಾಕ್ಟ್ಸ್. ಅಟ್ಲೀಸ್ಟ್ ಏನಾದ್ರಲ್ಲಿ ಪ್ರಾಬ್ಲಮ್ಗಳಿದ್ದಂತಂದ್ರೆ ಅದನ್ನು ನಾವು ರಿಯಲೈಸ್ ಮಾಡಿಕೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೂ ಅಥವಾ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಟ್ ಇಸ್ ವಾಟ್ ಮನೆ ಪೊಲೀಸಿಂಗ್. ಓಕೆ, ಇವಾಗ ಏನಂತಂದರೆ ಎಲ್ಲ ಈ ನಮ್ಮ ಪಾಡ್ಕಾಸ್ಟ್ ಬಂದಿದ್ದಕ್ಕೆ ನನಗೂ ಸ್ವಲ್ಪ ಮೋಟಿವೇಟ್ ಆಯಿತು. ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಫಾಲೋವರ್ಸ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲರಿಗೆ ನಿಮ್ಮ ಬಗ್ಗೆ ಇವಾಗ ಏನಂತಂದರೆ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಬಂದುಬಿಟ್ಟು ನನಗೂ ಮೋಟಿವೇಟ್ ಮಾಡಿ ನಿಮ್ಮ ಫ್ಯಾನ್ಸು, ಆ ಫ್ಯಾನ್ಸಲ್ಲಿ ನಾನೊಬ್ಬ, ಎಲ್ಲರಿಗೆ ಮೋಟಿವೇಟ್ ಮಾಡಿ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತೀನಿ, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಏನಾದರೂ ಲಾಸ್ಟ್ ಮೆಸೇಜ್ ಏನಾದರೂ ಕೊಡೋದಿದ್ರೆ ಈಗಿನ ಕಾಲದ ಯುವಕರಿಗೆ, ನಿಮ್ಮ ಫಾಲೋವರ್ಸು, ನಿಮ್ಮ ಫ್ಯಾನ್ಸಿಗೆ ಕೊಡೋದಿದ್ರೆ ನೀವು? ನನ್ನ ಕಡೆಯಿಂದ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್ ಅನ್ನೋದಕ್ಕಿಂತ ಆ್ಯಸ್ ಎ ಮಿಡ್ಲ್ ಕ್ಲಾಸ್ ಹುಡುಗನಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ನಿಮಗೆ ಯಾವುದೇ ರೀತಿಯಲ್ಲಿ ಈಗ ಬರ್ತಿರ್ತಕ್ಕಂಥ ಕಷ್ಟಗಳಂತ ಅನಿಸ್ತಿದ್ರು ಕೂಡ ಅದನ್ನು ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ, ಆಯಿತಾ. ಎಲ್ರಿಗೂ ಇರ್ತಕ್ಕಂಥದ್ದು 2 ಕಣ್ಣು, 2 ಕೈ, 2 ಕಾಲು, ಅದೇ ರೀತಿ ಒಂದೇ ಬ್ರೈನ್ ಇರೋದು ಥಿಂಕಿಂಗ್ ಮಾಡಲಿಕ್ಕೆ. ಯು ಕ್ಯಾನ್ ಡೂ ವಂಡರ್ಸ್, ಆಯಿತಾ. ನಿಮ್ಮ ಹತ್ರ ಎಲ್ಲದನ್ನೂ ಮಾಡಲಿಕ್ಕೆ ಪರಿಶ್ರಮ ಪಟ್ಟರೆ ಎಲ್ಲದೂ ಸಾಧ್ಯ ಅನ್ನೋದಕ್ಕೆ ನಮ್ಮ ಫ್ಯಾಮಿಲಿನೂ ಕೂಡ ಒನ್ ಆಫ್ ದಿ ಎಕ್ಸಾಂಪಲ್ಲು. ಬೇರೆಯವ್ರು ತುಂಬ ಜನ ಫ್ಯಾಮಿಲೀಸ್ಗಳಿದ್ದಾರೆ. ಸೊ ಆ ಫ್ಯಾಮಿಲಿಲಿ ನೀವೊಬ್ಬ ಮೆಂಬರು ಎಕನಾಮಿಕಲಿ ಸ್ಟೇಬಲ್ ಆಗಿ, ಅದಾದಮೇಲೆ ಮನಿ ಸೇವಿಂಗ್ ಪ್ಲ್ಯಾನ್ಸ್ಗಳನ್ನು ರೂಢಿ ಮಾಡ್ಕೊಳ್ಳಿ.
ತಂದೆ ತಾಯಿಗಳನ್ನ ಯಾವತ್ತೂ ಬಿಟ್ಕೊಡ್ಬೇಡ್ರಿ, ಅಣ್ಣ ತಮ್ಮಂದ್ರನ್ನ ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಕಷ್ಟನೋ ಸುಖನೋ ನಿಮ್ಮನ್ನ ಲಾಸ್ಟಿಗೆ ನಿಮ್ಮತನ ಅಂತ ಉಳಿಸ್ಕೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬರೋರು ಯಾರಾದ್ರೂ ಇದ್ರೆ ಅದು ನಿಮ್ಮ ಫ್ಯಾಮಿಲಿ ಅಷ್ಟೇ, ಬೇರೆ ಯಾರೂ ಆಗಿರಲ್ಲ. ವಾಟ್ ಎವರ್ ಮೇ ಯು ಆರ್ ಡೂಯಿಂಗ್, ವಾಟ್ ಎವರ್ ಮೇ ಬಿ ಯು ಆರ್ ಡೂಯಿಂಗ್, ಲೈಕ್ ಜಾಬ್ ಆದರೂ ಮಾಡ್ತಿರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿ ದುಡಿತಿರ್ಬೋದು, ಸ್ವಂತ ಎಂಟರ್ಪ್ರಿನರ್ ಆಗಿರ್ಬೋದು. ಸೊ ಈ ಥರದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮಾಡ್ತಾ ಇದ್ರು ಕೂಡ ನಿಮ್ಮತನವನ್ನು ನೀವು ಬಿಟ್ಕೊಡ್ಬಿಡ್ರಿ. ಇಫ್ ಸಮಥಿಂಗ್ ಈಸ್ ಹರ್ಟಿಂಗ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ನನ್ನ ಮಗನಿಗೆ ಕೇಳಕ್ಕೆ ಹೋಗ್ಬಿಡ್ರಿ. ನೀವಾಗಿರ್ರಿ, ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡುವಂಥ ಒಬ್ಬ ಮಗನಾಗಲಿ ಮಗಳಾಗಲಿ ನೀವು ಆಗಬೇಕು ಅಷ್ಟೇ. ಸೊ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ, ಸೊ ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ಕಲೀರಿ. ಯಾಕಂದರೆ ದುಡ್ಡಿಗೆ ಜಗತ್ತು ತುಂಬ ತಲೆಬಾಗುತ್ತೆ. ದುಡ್ಡಿದ್ದನ್ನೇ ದುನಿಯಾ ಅನ್ನೋ ತುಂಬ ವಾಕ್ಯಗಳಿದ್ದಾವೆ. ಸೊ ದುಡ್ಡು ದುಡಿಬೇಕಂತಂದರೆ ಮೊದಲು ಸರಸ್ವತಿನ ನಾವು ಹೊಲಿಸ್ಕೋಬೇಕಾಗತ್ತೆ. ಹಾಗಾಗಿ ಓದೋ ಟೈಮಲ್ಲಿ ನೀಟಾಗಿ ಓದಿ, ಅರ್ಥ ಮಾಡ್ಕೊಂಡು ಓದಿ, ಯಾವ ಸೆಕ್ಟರಲ್ಲಿ ನೀವು ಬೆಳಿಬೇಕು ಅದರ ಕಡೆ ಜಾಸ್ತಿ ಎಫರ್ಟನ್ನು ಹಾಕಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ನ ಕೊಟ್ಬಿಟ್ಟು ಅಚೀವರ್ಸ್ ಆಗಿ. ಸೊ ಇನ್ ಎನಿ ಫೀಲ್ಡ್, ನಾನು ಗೌರ್ಮೆಂಟ್ ಫೀಲ್ಡಿಗೆ ಬರ್ರಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಫೀಲ್ಡಲ್ಲಿ ನೀವು ಹೋದ್ರೂ ನಿಮಗೆ ಅದು ಒಳ್ಳೇದು, ನಾನು ಇದನ್ನು ಮಾಡಿದರೆ ಕರೆಕ್ಟಾಗಿದೆ ಅನ್ನೋದು ಅನಿಸಿತ್ತಂದರೆ ಅದನ್ನೇ ಮಾಡಿ. ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಬೆಳೀತಿದ್ದೀರಾ ಅಂತಂದರೆ ಅಥವಾ ಬೆಳೆಯೋ ವ್ಯಕ್ತಿ ನೀವು ಆಗ್ತಿದ್ದೀರಾ ಅಂತಂದರೆ ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ಮಾತಾಡ್ತಾರೆ, ನಿಮ್ಮನ್ನು ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಡವ್ರ ಮಕ್ಕಳಾಗಿ ಬೆಳೆದಿದ್ದೀವಿ, ಮಿಡ್ಲ್ ಕ್ಲಾಸಲ್ಲಿ ನಾವು ಬೆಳೆದು ಸ್ವಲ್ಪ ನಮ್ಮದೇ ತನವನ್ನು ಉಳಿಸ್ಕೊಂಡು ಮುಂದೆ ನಾವು ಗೆದ್ದು ನಿಲ್ತೀವಿ ಅನ್ನೋ ಒಂದು ಭರವಸೆಯಲ್ಲಿ ಬೆಳೀರಿ. ನೀವು ಕೂಡ ಬಿಲಿಯನಿಯರ್ ಆಗ್ತೀರಿ, ಆಯಿತಾ? ನಿಮ್ಮ ಎಫರ್ಟ್ ನಿಮಗಿದ್ರೆ ನೀವು ಕೂಡ ಬಿಲಿಯನಿಯರ್ ಆಗ್ತೀರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ಜೊತೆ ಯಾವುದನ್ನೇ ನೀವು ಮಾಡಬೇಕು, ಯಾವ ರಂಗದಲ್ಲಿ ನೀವು ಹೋಗಬೇಕು ಅದರ ಬಗ್ಗೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡಿಸಿಷನ್ನ ತಗೋಬೇಕಾಗುತ್ತೆ. ಮತ್ತು ತಂದೆ ತಾಯಿಗಳನ್ನು ಯಾವತ್ತೂ ಮರಿಬೇಡ್ರಿ. ಓಕೆ, ಸೊ ಹಾಗೆ ಹೇಳ್ತಾ ಇನ್ನೊಂದ್ಸಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನೇ ಥ್ಯಾಂಕ್ ಯು ಅಶೋಕ್ ಭಾಯ್. ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೊಂದು ಏನಂತಂದರೆ ಮುಂದೆ ಏನಾದ್ರು ಇನ್ ಫ್ಯೂಚರಲ್ಲಿ ಏನಾದರೂ, ಯಾಕಂದರೆ ನನಗೆ ಇವಾಗ ನರ್ವಸ್ ಇತ್ತು, ಹಂಗಾಗಿ ನಾನು ನಿಮಗೆ ಏನಾದರೂ ತಪ್ಪು ಏನಾದರೂ ಕ್ವಶನ್ ಏನಾದರೂ ಮಾಡಿದರೆ ಅದಕ್ಕೆ ನಾನು ರಿಯಲಿ ಅಪಾಲಜಿ ಅಂತ ಹೇಳ್ತೀನಿ. ಇಲ್ಲ, ಆ ಥರದಲ್ಲಿ ಏನಿಲ್ಲ. ಸೊ ನನಗೆ ಫಸ್ಟ್ ಬಂದು ನಾನು ಆ್ಯಕ್ಚುಲಿ ಪಾಡ್ಕಾಸ್ಟ್ ಭಾಳ ಮಂದಿ ಕೇಳಿದರು, ನಾನು ಆ್ಯಕ್ಚುಲಿ ಪಾಡ್ಕಾಸ್ಟಿಗೆ ಹೋಗಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಿಮ್ಮದು ಪಾಡ್ಕಾಸ್ಟ್ ನೋಡಿದ ಮೇಲೆ ನನಗೆ ಅನಿಸ್ತು, ಸೊ ಹೀ ಈಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಅಂತೇಳಿ ಅನಿಸ್ತು. ಹಾಗಾಗಿ ನಿಮ್ಮ ಪಾಡ್ಕಾಸ್ಟಿಗೆ ಆ್ಯಕ್ಚುಲಿ ನನಗೆ ಮಣ್ಣು ಅಂದರೆ ತುಂಬ ಇದು ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ನೋಡ್ತಾ ಇರ್ತೀನಿ ನಾನು, ಇವಾಗ ಇದು ಶೂಟ್ ಆದಮೇಲೆ ಕೂಡ ಇದು ನೋಡ್ತಾ ಇರ್ತೀನಿ. ಯಾಕಂದರೆ ನೀವು ಈ ಥರ ಮೋಟಿವೇಟ್ ಮಾಡಿದ್ರೆ ಜನಕ್ಕೆ, ಸೊ ನಾನು ಮೋಟಿವೇಟ್ ಕೇಳೋಕ್ಕೆ ಒಂಥರ ಏನಂತಂದರೆ ಒಂಥರ ಇಂಪಾಗಿ ಇರುತ್ತೆ ಅದು ಕೇಳೋಕ್ಕೆ. ಲೈಫಲ್ಲಿ ಏನೋ ಮಾಡ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅನ್ನೋದು ಏನು ಇಂಪಾರ್ಟೆಂಟು, ಹೇಗೆ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ನೀವು ಹೇಳ್ಕೊಟ್ಟಿದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಮತ್ತು ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನಂತಂದರೆ, ಸೊಸೈಟಿಯಲ್ಲಿ ತುಂಬ ಜನ ಇದ್ದಾರೆ, ಅವರೆಲ್ಲ ಇನ್ನೂ ಬೆಳಕಿಗೆ ಬರದೇವರು ತುಂಬ ಜನ ಇದ್ದಾರೆ. ನಿಮ್ಮ ಚಾನಲ್ಲು ಅಂಥವ್ರ ಬಗ್ಗೆ ನಾಟ್ ಓನ್ಲಿ ಫೋಕಸಿಂಗ್ ಟುವರ್ಡ್ಸ್ TRP, ಆಯಿತಾ? ಕೆಲವರು ರಿಯಲ್ ಸ್ಟ್ರಗಲಲ್ಲಿ ಬೆಳೆದವರು ಇದ್ದಾರೆ, ನನಗಿಂತ ತುಂಬ ಕಷ್ಟಪಟ್ಟಿರೋರಾಗಿರ್ಬೋದು, ಅಚೀವ್ಮೆಂಟ್ಸ್ ಮಾಡಿರೋರು ತುಂಬ ಜನ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅದಕ್ಕೇನು ಕೊರತೆ ಇಲ್ಲ, ಎಸ್ಪೆಷಲಿ ಇನ್ ಕರ್ನಾಟಕ ಅಂದಲ್ಲಿ ಅಂದರೂ ಕೊರತೆನೇ ಇಲ್ಲ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ದಯವಿಟ್ಟು ನಿಮ್ಮ ಈ ಪ್ಲಾಟ್ಫಾರ್ಮಿಗೆ ತಂದು ಅವ್ರದ್ದು ಒಂದು ಲೈಫ್ ಜರ್ನಿನ ಹೇಳ್ಸಿದ್ರೆ ಒಳ್ಳೆ ರೀತಿಯಲ್ಲಿ ಜನ ಅಂದ್ರೆ ಸ್ಪಂದನೆ ನೀಡ್ತಾರೆ. ಯು ಆರ್ ಗಿವಿಂಗ್ ಎ ಗ್ರೇಟ್ ಕಂಟೆಂಟ್, ಸೊ ಯು ವಿಲ್ ಫಾಲೋ ಇಟ್. ಆ್ಯಂಡ್ ಇಫ್ ಎನಿ ಕೈಂಡ್ ಆಫ್ ಸಪೋರ್ಟ್ ಇಫ್ ಯು ನೀಡ್ at any time, we will ready for you and we will help you. Don't worry. Thank you. We are there for you. Thank you so much. Thank you so much.